ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವಾಡ್. ಇವತ್ತು ನಾನು ನಿಮಗೆ ಹಳ್ಳಿ ಸೈಡಲ್ಲೆಲ್ಲ ತುಪ್ಪದ ಪುಡಿ ಅಂತ ಒಂದು ಪೌಡರ್ನ ಮಾಡ್ಕೊಳ್ತಾರೆ ಅಡುಗೆಗೆ ಹಾಕೋಕ್ಕೆ ಅಂತ. ಅದು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ತುಪ್ಪದ ಪುಡಿನ ಹೆಚ್ಚಾಗಿ ತುಪ್ಪ ಮಾಡ್ತಾರಲ್ವ, ತುಪ್ಪ ಮಾಡಬೇಕಾದ್ರೆ ಬಳಸ್ತಾರೆ. ತುಪ್ಪದ ಘಮ ಹೆಚ್ಚಿ ಅಂತ, ಮರಳಾಗಿ ಬರಲಿ, ತುಪ್ಪ ಚೆನ್ನಾಗಿ ಬರಲಿ ಅಂತ. ನೆಕ್ಸ್ಟ್ ಇದನ್ನ ಚಿತ್ರಾನ್ನಕ್ಕೆ, ಪಲಾವಿಗೆ ಕೂಡ, ಪಲ್ಯ ಮಾಡ್ತಾರಲ್ವ, ಪಲ್ಯಕ್ಕೂ ಕೂಡ ಹಾಕ್ತಾರೆ. ಒಂದು ಕೈ ಟೇಸ್ಟ್ ಜಾಸ್ತಿನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಹುರ್ಕೋಬೇಕು. ಮೆಂತ್ಯ ಕಾಳಿನ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅಷ್ಟು ನೀಟಾಗಿ ಗೋಲ್ಡನ್ ಕಲರ್ ಬಂದ ನಂತರ ಅದಕ್ಕೆ 2 ರಿಂದ 3 ಅರಿಶಿನ ಪುಡಿನ ಸಣ್ಣಗೆ ಸದ್ದು ಪುಡಿ ಮಾಡಿಟ್ಕೊಂಡಿರಬೇಕು, ಸ್ವಲ್ಪ ತರಿ ಆ ಥರ. ನೆಕ್ಸ್ಟ್ ಅದನ್ನು ಈ ಮೆಂತ್ಯ ಕಾಳು ಫ್ರೈ ಆದಮೇಲೆ ಅದನ್ನು ಸೇರಿಸ್ಕೊಂಡು ಜೊತೆಗೆ ಒಂದು 2 ಏಲಕ್ಕಿಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಬೇಕು. ನೆಕ್ಸ್ಟ್ ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಹಾರ್ಲಿಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣು ಪೌಡ್ರ್ ಮಾಡಿ ಇಟ್ಕೋಬೇಕು. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನ ಯಾವ್ದಾದ್ರು ಒಂದು ಬಾಕ್ಸ್ಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಈ ರೀತಿ ರೆಡಿ ಆಗಿರುತ್ತೆ ತುಪ್ಪದ ಪುಡಿ. ನೀವು ಇದನ್ನು ಯಾವ ಅಡುಗೆಗೆ ಬೇಕಾದರೂ ಸೇರಿಸ್ಕೋಬೋದು. ಥ್ಯಾಂಕ್ ಯು.